ಕನಕಪುರ ದಮ್ಮದೀವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬುದ್ಧ ಜಯಂತಿಯನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನರವರು ತಮ್ಮ ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದರು. ಬುದ್ಧ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಗೀತಾ ಮಲ್ಲಿಕಾರ್ಜುನ್, ಕಾಂಚೀರಾಮ್, ಸುಚಿತ್ರಾ, ವೀರಭದ್ರಪ್ಪ, ಶೀಗೆಕೋಟೆ, ಏರಂಗೆರೆ ವೆಂಕಟಾಚಲ, ನಂದಿನಿ, ರಾಜೇಶ್, ರಚನಾ, ವಸುಂಧರಾ, ತಾಮಸಂದ್ರ ಮುತ್ತುರಾಜು ಮೊದಲಾದವರು ಉಪಸ್ಥಿತರಿದ್ದರು. ಆತ್ಮೀಯ ಸ್ನೇಹಿತರೆ, ಇವತ್ತು ಇಡೀ ಜಗತ್ತು ತಥಾಗತ ಗೌತಮ ಬುದ್ಧನ ಜನ್ಮದಿನದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ. ಈ ವೈಶಾಖ ಹುಣ್ಣಿಮೆ ಏನು ವಿಚಾರ ಇದೆ, ಈ ವೈಶಾಖ ಹುಣ್ಣಿಮೆ ಬರ್ತಕ್ಕಂಥದ್ದು ಬುದ್ಧನ ಹುಟ್ಟು, ಬುದ್ಧನ ಜ್ಞಾನೋದಯ ಮತ್ತು ಬುದ್ಧನ ಮರಣದ ದಿನ. ಈ ಮೂರು ಸಂದರ್ಭಗಳಲ್ಲಿ ವೈಶಾಖ ಹುಣ್ಣಿಮೆ ಬರುತ್ತೆ. ಈ ವೈಶಾಖ ಹುಣ್ಣಿಮೆಯ ದಿನದಂದು ಗೌತಮ ಬುದ್ಧ ತನ್ನ ಪ್ರವಚನವನ್ನು, ತನ್ನ ಜ್ಞಾನದ ಮೂಲಕ ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ, ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬೋಧನೆಗಳನ್ನು, ಅಪರಿಮಿತವಾದಂಥ ಜ್ಞಾನವನ್ನು ಪಡೆದಿರ್ತಕ್ಕಂಥ ತಥಾಗತ ಗೌತಮ ಬುದ್ಧರು ತಮ್ಮ ಬೋಧನೆಗಳ ಮುಖಾಂತರ ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದ್ದಾರೆ. ಅದರ ಮುಖಾಂತರ ಪಂಚಶೀಲಗಳನ್ನು, ಅಷ್ಟಾಂಗ ಮಾರ್ಗಗಳನ್ನು ಮಧ್ಯಮ ಮಾರ್ಗದ ಮೂಲಕ ಬೋಧಿಸುವ ಮುಖಾಂತರ ಇಡೀ ಜಗತ್ತಿನಲ್ಲಿ ಭಾಳ ದೊಡ್ಡ ಒಂದು ಪಥವನ್ನು, ಮಾನವ ಹೃದಯವನ್ನು ಶುದ್ಧಗೊಳಿಸ್ತಕ್ಕಂಥ ಒಂದು ಕಲೆಯನ್ನು ತಥಾಗತ ಗೌತಮ ಬುದ್ಧರು, ಮಹಾಕಾರುಣಿಕ ಗೌತಮ ಬುದ್ಧರು ಅದನ್ನು ತಾವು ಕಲಿತು ಇಡೀ ಜಗತ್ತಿಗೆ ಅದನ್ನು ಕಲಿಸಿದ್ದಾರೆ. ಹಾಗಾಗಿ ಗೌತಮ ಬುದ್ಧನ ಜನ್ಮದಿನವನ್ನು ಇಡೀ ಪ್ರಪಂಚ ಅತ್ಯಂತ ಅದ್ಧೂರಿಯಾಗಿ, ಅತ್ಯಂತ ವಿಜೃಂಭಣೆಯಿಂದ, ಅತ್ಯಂತ ಸಾಂಪ್ರದಾಯಿಕವಾಗಿ ನಡವಳಿಕೆಗಳಿಂದ ಆಚರಣೆ ಮಾಡ್ತಾ ಇದ್ದರೆ ಈ ಭಾರತದ ನೆಲದಲ್ಲಿ ಗೌತಮ ಬುದ್ಧನ ಗಂಧ ಗಾಳಿ ಕೂಡ ಗೊತ್ತಿಲ್ಲ. ಹಾಗಾಗಿ ಗೌತಮ ಬುದ್ಧರ ವಿಚಾರವನ್ನು ತೆಗೆದುಕೊಳ್ಳೋದಾದರೆ, ನಿಮಗೆ ಐನ್ಸ್ಟೈನ್ ಅಂತಕ್ಕಂಥ ಬಹಳ ದೊಡ್ಡ ಜಗತ್ತಿನ ಒಬ್ಬ ದೊಡ್ಡ ವಿಜ್ಞಾನಿ, ಅಣುವಿಜ್ಞಾನಿ ಆಗಿರ್ತಕ್ಕಂಥ ಐನ್ಸ್ಟೈನ್ ರವರು ಒಂದು ವಿಚಾರವನ್ನು ಹೇಳ್ತಾರೆ. ಏನಂತಂದರೆ, ನನಗೆ ಯಾವುದೇ ಧರ್ಮಗಳ ಅಗತ್ಯ ಮತ್ತು ಔಚಿತ್ಯಗಳಿಲ್ಲ, ಹಾಗೇನಾದರೂ ನನಗೇನಾದರೂ ಧರ್ಮ ಬೇಕು ಅಂತ ಅನ್ನಿಸಿದಂಥ ಕಾಲಕ್ಕೆ ನಾನು ನನ್ನ ಆಯ್ಕೆ ಗೌತಮ ಬುದ್ಧ ಧರ್ಮ ಆಗಿರ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ ಅಂತಂದರೆ, ಬುದ್ಧ ಧರ್ಮವು ವೈಜ್ಞಾನಿಕ ಚಿಂತನೆಗಳ ತಾತ್ವಿಕ ತಳಹದಿಯ ಮೇಲೆ ನೆಲೆಗೊಂಡಿದೆ. ಆದ್ದರಿಂದ ಬುದ್ಧ ಧರ್ಮವನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ, ನನಗೇನಾದರೂ ಧರ್ಮ ಬೇಕು ಅನಿಸಿದ ದಿನ ನಾನು ಬುದ್ಧ ಧರ್ಮವನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂತೇಳಿ ಐನ್ಸ್ಟೈನ್ ಅವರು ಹೇಳ್ತಾರೆ. ಅದೇ ರೀತಿ ಜಗತ್ತಿನ ದೊಡ್ಡ ಕ್ರೀಡಾಪಟುಗಳು, ಕರಾಟೆ ಪಟುಗಳಾಗಿರ್ತಕ್ಕಂಥ ಬ್ರೂಸ್ಲಿ ಅವರು, ಜಾಕಿ ಚಾನ್ ರವರು, ಇನ್ನೂ ಅನೇಕ ನಾಯಕರು ಗೌತಮ ಬುದ್ಧನ ಧಮ್ಮ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಫೇಸ್ಬುಕ್ಕನ್ನು ಕಂಡುಹಿಡಿದಿರ್ತಕ್ಕಂಥ, ಮೊಬೈಲ್ ಆವಿಷ್ಕಾರ ಮಾಡಿರ್ತಕ್ಕಂಥ ಭಾಳ ಜವಾಬ್ದಾರಿಯುತ ವ್ಯಕ್ತಿಗಳಾಗಿರ್ತಕ್ಕಂಥ ಮಾರ್ಕ್ ಜುಕ್ಕರ್ಬರ್ಗ್ ಅವರು ಕೂಡ ಒಂದು ವಿಚಾರವನ್ನು ಹೇಳ್ತಾರೆ. ಆ ವಿಚಾರ ಏನಂತಂದರೆ, ಗೌತಮ ಬುದ್ಧನ ವಿಚಾರದಲ್ಲಿ ಮಾರ್ಕ್ ಜುಕ್ಕರ್ಬರ್ಗ್ ಅವರು ಹೇಳ್ತಕ್ಕಂಥದ್ದು ಏನಂತಂದರೆ, ಭಗವಾನ್ ಬುದ್ಧನ ಧರ್ಮ, ಬೌದ್ಧ ಧರ್ಮ ಏನಿದೆ ಅದು ಜಗತ್ತಿನಲ್ಲಿ ಬಹಳ ಒಳ್ಳೆಯ ಧರ್ಮ ಆಗಿದೆ. ಅದು ಜನಿಸಿದ್ದು ಭಾರತ ದೇಶದಲ್ಲಿ, ಆದರೆ ಭಾರತೀಯರಿಗೆ ಅದರ ಗಂಧ ಗಾಳಿನೇ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಮಾರ್ಕ್ ಜುಕ್ಕರ್ಬರ್ಗ್ ಅವರು ಹೇಳ್ತಾರೆ. ಈ ರೀತಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಭಾಳ ಜನ ವ್ಯಕ್ತಿಗಳು ಗೌತಮ ಬುದ್ಧನ ತತ್ವ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ಗೌತಮ ಬುದ್ಧನ ತತ್ವ ಸಿದ್ಧಾಂತಗಳನ್ನು ಅನುಸರಣೆ ಮಾಡ್ತಾ ಇದ್ದಾರೆ. ಪ್ರಪಂಚದ ಮುಂದುವರಿಕೆಯ ನಾಗಾಲೋಟದಲ್ಲಿರ್ತಕ್ಕಂಥ ಜಪಾನ್ ದೇಶ ಗೌತಮ ಬುದ್ಧನ ಜನ್ಮದಿನವನ್ನು ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸುತ್ತೆ. ಅದು ಯಾವ ರೀತಿ ಆಚರಿಸುತ್ತೆ ಅಂತಂದರೆ, ಈ ಪ್ರಕೃತಿನಲ್ಲಿರ್ತಕ್ಕಂಥ ಎಲ್ಲ ಹೂವುಗಳನ್ನು ಒಟ್ಟುಗೂಡಿಸಿ ಅದರ ರಸವನ್ನು, ಅದರ ಸಾರವನ್ನು ತೆಗೆದು ಗೌತಮ ಬುದ್ಧರ ಮೂರ್ತಿಯ ಮೇಲೆ ಸಿಂಪಡಿಸೋದ್ರ ಮುಖಾಂತರ ಅದು ತನ್ನ ಜನ್ಮದಿನವನ್ನು ಆಚರಣೆ ಮಾಡಿ ಜಪಾನ್ ದೇಶ ಗೌತಮ ಬುದ್ಧರಿಗೆ ಒಂದು ಗೌರವವನ್ನು ಸಲ್ಲಿಸಿದೆ. ಅದೇ ರೀತಿ ಅದರ ಸಂವಿಧಾನ ಇದೆಯಲ್ಲ, ಅದರ ಸಂವಿಧಾನದ, ಜಪಾನ್ ದೇಶದ ಸಂವಿಧಾನದ ಮೊದಲನೇ ಸಾಲು ಬುದ್ಧಂ ಶರಣಂ ಗಚ್ಚಾಮಿ ಅಂತ ಇದೆ. ಹಂಗಂದ್ರೆ ಬುದ್ಧನಿಗೆ ನಾವು ಶರಣ ಹೇಳ್ತೀವಿ, ಸಂಘಕ್ಕೆ ನಾವು ಶರಣ ಹೇಳ್ತೀವಿ, ಅದೇ ರೀತಿ ಆತನ ಧಮ್ಮಕ್ಕೆ ನಾವು ಶರಣ ಹೇಳ್ತೀವಿ ಅಂತಕ್ಕಂಥ ವಿಚಾರವನ್ನು ಜಪಾನ್ ದೇಶ ತನ್ನ ಸಂವಿಧಾನದಲ್ಲಿ ಮೊದಲನೇ ಸಾಲಿನಲ್ಲಿ ಅಳವಡಿಸ್ಕೊಂಡಿದೆ. ಮತ್ತು ಶ್ರೀಲಂಕಾ ಇಡೀ ಭೂಮಂಡಲದ ಮೇಲೆ ಇರ್ತಕ್ಕಂಥ ಬಹಳ ದೊಡ್ಡ ಸಾಂಸ್ಕೃತಿಕವಾದಂಥ, ಒಂದು ಸಂಸ್ಕಾರ ಭರಿತವಾದಂಥ ದೊಡ್ಡ ದೇಶ ಆಗಿದೆ. ಆ ದೇಶದಲ್ಲಿ ಗೌತಮ ಬುದ್ಧನ
ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆ ಮಾಡ್ತಾರೆ. ಅದೇನಂತಂದರೆ ಈ ಜಗತ್ತಿನ ಎಲ್ಲ ಸುಗಂಧ ದ್ರವ್ಯಗಳನ್ನು ಕೂಡ ಒಟ್ಟುಗೂಡಿಸಿ ಸೇರಿಸಿ ಅದರ ಮುಖಾಂತರ ಬೌದ್ಧ ಮೂರ್ತಿಗಳನ್ನು ಶುಚಿಗೊಳಿಸಿ ಭಾಳ ಸಾಂಸ್ಕೃತಿಕವಾಗಿ ಪಾರಂಪರಿಕವಾಗಿ ಆಚರಣೆ ಮಾಡ್ತಾರೆ. ಅದು ಜೊತೆಗೆ ಶ್ರೀಲಂಕಾ ದೇಶ ಈ ಭಾರತ ದೇಶದಲ್ಲಿ ಗೌತಮ ಬುದ್ಧನಿಗೆ ಜ್ಞಾನೋದಯವಾದಂಥ ಒಂದು ಅರಳಿ ಮರ ಬೋಧಗಯದಲ್ಲಿದ್ದಂಥ ಒಂದು ಅರಳಿ ಮರದ ಕೊಂಬೆಯ ಮುಖಾಂತರ ಚಿಗುರೊಡೆದು ಅದರ ಮುಖಾಂತರ ಆ ಅರಳಿ ಮರದ ಕೆಳಗಡೆಗೆ ಇಡೀ ಶ್ರೀಲಂಕಾ ದೇಶ ಬೌದ್ಧ ಧರ್ಮದ ತಾತ್ವಿಕ ತಳಹದಿಗೆ ಬಂದಿರತಕ್ಕಂಥದ್ದು ಭಾಳ ವಿಶಿಷ್ಟಪೂರ್ಣವಾಗಿರ್ತಕ್ಕಂಥದ್ದು. ಹೀಗೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು, ಮೈನ್ಮಾರ್ ದೇಶ ಇರ್ಬೋದು, ಕಂಬೋಡಿಯಾ ದೇಶ ಇರ್ಬೋದು, ಅಥವಾ ಥಾಯ್ಲ್ಯಾಂಡ್ ದೇಶ ಇರ್ಬೋದು, ಜಗತ್ತಿನ ಭಾಳ ಶ್ರೀಮಂತ ದೇಶಗಳು ಇವತ್ತು ಗೌತಮ ಬುದ್ಧನನ್ನು ಆತನ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಗೌತಮ ಬುದ್ಧರ ಒಂದು ತಾತ್ವಿಕ ವಿಚಾರದ ನೆಲೆಗಟ್ಟಿನಲ್ಲಿ ಇವತ್ತು ಚಿಂತನೆ ಮಾಡ್ತಾ ಇದ್ದೇವೆ. ಆದರೆ ಭಾರತ ದೇಶದಲ್ಲಿ ಏನಾಗಿದೆ ಅಂತಂದರೆ ಸ್ವತಃ ಗೌತಮ ಬುದ್ಧನೇ ಜನ್ಮ ತಳೆದಿರ್ತಕ್ಕಂಥ ಈ ಭಾರತದ ನೆಲದಲ್ಲಿ ಬುದ್ಧನ ತತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿ ಇಟ್ಟು ಅದೆಲ್ಲವನ್ನು ಹೈಜಾಕ್ ಮಾಡಿ ಅದನ್ನೆಲ್ಲ ಕಲುಷಿತಗೊಳಿಸಿ ಬುದ್ಧ ಮತ್ತು ಆತನ ಧಮ್ಮವನ್ನು, ಬುದ್ಧ ಮತ್ತು ಆತನ ತತ್ವ ಸಿದ್ಧಾಂತಗಳನ್ನು ಜನರ ಕೈಗೆ ಎಟಕದೇ ಇದ್ದಂಗೆ ಮಾಡಿ ಅದು ಮನುವಾದಿ ಸಿದ್ಧಾಂತಗಳನ್ನು ಇಲ್ಲಿ ಏರೋದ್ರ ಮುಖಾಂತರ, ಬಲಾತ್ಕಾರದ ಭಾವನೆಗಳನ್ನು ಜನರ ತಲೆಗೆ ತುಂಬೋದ್ರ ಮುಖಾಂತರ ಬೌದ್ಧ ಧರ್ಮವನ್ನು ಈ ನೆಲದಿಂದ ಮರೆಮಾಚಿ ಬುದ್ಧ ಮತ್ತು ಆತನ ವಿಚಾರಗಳನ್ನು ಈ ನೆಲದಿಂದ ದೂರ ಮಾಡಿ ಜನರನ್ನ ಬೌದ್ಧಿಕ ದಾರಿದ್ರ್ಯ ಮತ್ತು ಬೌದ್ಧಿಕ ದಿವಾಳಿವಂತರನ್ನಾಗಿ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಬಹಳ ದೊಡ್ಡ ದರಿದ್ರವನ್ನ, ಬಹಳ ದೊಡ್ಡ ಬಡತನವನ್ನ, ಬಹಳ ದೊಡ್ಡ ಅನಕ್ಷರತೆಯನ್ನ, ಬಹಳ ದೊಡ್ಡ ರೋಗ ರುಜಿನಗಳನ್ನ ಆಚರಣೆಗೆ ತಗೊಂಡು ಬಂದು ಆ ಮುಖಾಂತರ ಜನರಿಗೆ ಅದನ್ನ ಹಂಚ್ತಾ ಇದ್ದಾರೆ ಹೊರತಾಗಿ ಬೌದ್ಧ ಧರ್ಮವನ್ನ, ಬೌದ್ಧ ಧರ್ಮದ ಸಾರಗಳನ್ನ, ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂಥ ಪಂಚಶೀಲ, ಅಷ್ಟಾಂಗ ಮಾರ್ಗಗಳು, ಮಧ್ಯಮ ಮಾರ್ಗಗಳು, ಬುದ್ಧನ ತತ್ವ ಚಿಂತನೆಗಳನ್ನ ಅಳವಡಿಸ್ತಾ ಇಲ್ಲ. ಅದರಿಂದ ಮುಂದಿನ ಪೀಳಿಗೆ ಏನಾದರೂ ಈಗೆಲ್ಲರೂ ಹೇಳ್ತಾ ಇದ್ರಲ್ಲ, ನಾವೆಲ್ಲ ಭಾಳ ವಿಶ್ವಗುರು ಆಗಬೇಕು ಅಂತ. ವಿಶ್ವಗುರು ಆಗುವ ಚಿಂತನೆಗಳು ನಿಮ್ಗೇನಾದರೂ ಇದ್ದರೆ, ವಿಶ್ವಗುರು ಆಗಬೇಕು ಅಂತಕ್ಕಂಥ ಹಂಬಲ ನಿಮ್ಗೇನಾದರೂ ಇದ್ದರೆ ಅದನ್ನು ನೈಜವಾಗಿ ನೀವು ಮಾಡಬೇಕು ಅಂತಂದರೆ ಇಲ್ಲಿರ್ತಕ್ಕಂಥ ಓಣಿಗೊಬ್ಬ ಕೇರಿಗೊಬ್ಬ ಜಗದ್ಗುರುಗಳನ್ನು ಮತ್ತು ಊರೂರು ಕೇರಿಗಳಲ್ಲಿ ನೆಲೆಸಿರ್ತಕ್ಕಂಥ ಗುಡಿ ಗುಂಡಾರಗಳ ಮುಖಾಂತರ ನೆಲೆಸಿರ್ತಕ್ಕಂಥದ್ದನ್ನೆಲ್ಲ ತೆಗೆದು ಬಿಸಾಕಿ ಈ ಕಸಕಡ್ಡಿಗಳನ್ನು ಆಯ್ದು ಎತ್ತಾಕಿ ಗೌತಮ ಬುದ್ಧನ ತತ್ವ ಸಿದ್ಧಾಂತಗಳನ್ನು, ಬೌದ್ಧ ಧರ್ಮವನ್ನು ಈ ಭಾರತ ದೇಶದಲ್ಲಿ ನೆಲೆಗೊಳಿಸಿದಾಗ ಮಾತ್ರ ನೀವೇನಾದರೂ ವಿಶ್ವಗುರು ಆಗೋದಾಗಲಿ ಅಥವಾ ವಿಶ್ವಕ್ಕೆ ಭಾಳ ಚಿಂತನೆಗಳನ್ನು ಮಾದರಿ ಆಗ್ತಕ್ಕಂಥದ್ದಾಗಲಿ ನೀವು ಕೊಡ್ಲಿಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ಬೇಕಾದಷ್ಟು ಕಡೆ ಬೇಕಾದಷ್ಟು ವಿಜ್ಞಾನಿಗಳು ಜನಿಸಿದ್ದಾರೆ. ಭಾರತದಲ್ಲಿ ಯಾವ ವಿಜ್ಞಾನಿಗಳು ಜನಿಸಿಲ್ಲ. ಆದರೆ ಭಾರತಕ್ಕಿರ್ತಕ್ಕಂಥ ಬೆಲೆ ಪ್ರಪಂಚದಲ್ಲಿ ಯಾವ ರಾಷ್ಟ್ರಕ್ಕೂ ಇಲ್ಲ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಓನ್ಲಿ ಗೌತಮ ಬುದ್ಧನ ಜನನದಿಂದಾಗಿ ಈ ಭಾರತ ದೇಶಕ್ಕೆ ಬಹಳ ದೊಡ್ಡ ಗೌರವ ಮತ್ತು ಬೆಲೆ ಸಿಕ್ಕಿರ್ತಕ್ಕಂಥದ್ದು. ಅದನ್ನು ಉಳಿಸ್ಕೋಬೇಕು ಅಂತಂದರೆ, ಅದನ್ನು ಕಾಪಾಡ್ಕೋಬೇಕು ಅಂತಂದರೆ, ಅದನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ನೀವು ಬುದ್ಧ ಮತ್ತು ಆತನ ಧರ್ಮವನ್ನು ಅನುಸರಣೆ ಮಾಡಬೇಕು. ಮುಂದಿನ ಪೀಳಿಗೆಗೆ ಬುದ್ಧ ಧರ್ಮವನ್ನು ನೀವು ಕ್ಯಾರಿ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಇವತ್ತೇನು ವೈಶಾಖ ಹುಣ್ಣಿಮೆಯ ಬುದ್ಧ ಪೂರ್ಣಿಮೆ ಇದೆ, ಈ ಬುದ್ಧ ಪೂರ್ಣಿಮೆಯ ದಿನದಂದು ಈ ಭೂಮಂಡಲದ ಮೇಲೆ ಉಸಿರಾಡ್ತಕ್ಕಂಥ ಸರ್ವ ಜೀವಿಗಳಿಗೂ ಕೂಡ ಒಳಿತಾಗಲಿ ಅಂತಕ್ಕಂಥ ವಿಚಾರವನ್ನು ನಾನು ಈ ಮುಖಾಂತರ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಸಹ ವೈಶಾಖ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ಕೋರುತ್ತಾ, ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸಲಿ ಅಂತ ಆಶಿಸ್ತಾ ಗೌತಮ ಬುದ್ಧನ ಒಂದಷ್ಟು ವಿಚಾರಗಳನ್ನು ತಿಳಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಇಡೀ ಜಗತ್ತಿನಾದ್ಯಂತ ವ್ಯಕ್ತಿಗಳ ಪೈಕಿ ನಾವು ತಗೊಂಡಾಗ ಗೌತಮ ಬುದ್ಧ ಮತ್ತು ಆತನ ಧಮ್ಮ ಇಡೀ ಜಗತ್ತಿಗೆ ಒಂದು ಶ್ರೇಷ್ಠವಾದಂಥದ್ದು. ಯಾಕೆ ಅಂತಂದರೆ ಇರೋ 80 ವರ್ಷಗಳಲ್ಲಿ 84,000 ಧಮ್ಮಗಳನ್ನು ಸಾರಿದಂತಹ ಏಕೈಕ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರಾದರೂ ಜನಿಸಿದ್ರಪ್ಪ ಅಂತಂದರೆ ಅದು ಆಗಿನ ಕಾಲದಲ್ಲಿ ಅದು ಬರೀ ಭಗವಾನ್ ಗೌತಮ ಬುದ್ಧ ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ 84,000 ಧಮ್ಮಗಳನ್ನು ಅವರು ಬೋಧನೆ ಮಾಡಿದರೂ ಸಹ ಆ ಧಮ್ಮಗಳಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ, ಯಾವುದೇ ಧರ್ಮ ಭೇದವಿಲ್ಲದೆ, ಯಾವುದೇ ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಒಳಿತನ್ನು ಬಯಸುವ ಏಕೈಕ ಧಮ್ಮವನ್ನು ಈ ಜಗತ್ತಿನಾದ್ಯಂತ ಯಾರಾದರೂ ಸಾರಿದ್ದಾರೆ ಅಂತಂದರೆ ಅದು ಗೌತಮ ಬುದ್ಧ.
ಅವರು ಏನ ಹೇಳ್ಕೊಟ್ಟಿದ್ದಾರೆ? ಧಮ್ಮ ಅಂತ ಅಂದ್ರೆ ಏನು? ಧಮ್ಮ ಅಂತ ಅಂದ್ರೆ ಅದು ಜಗತ್ತಿನ ಸತ್ಯ. ಜಗತ್ತಿನ ಸತ್ಯ ಅಂತ ಅಂದ್ರೆ ಏನು? ನಾವು ಬದುಕಬೇಕಾಗಿರ್ತಕ್ಕಂಥ ಜೀವನ ಶೈಲಿ ಅಂತ ಹೇಗಿರಬೇಕು, ಪಂಚಶೀಲಗಳನ್ನ ಹೇಗೆ ಪಾಲನೆ ಮಾಡಬೇಕು, ಅಷ್ಟಾಂಗ ಮಾರ್ಗವನ್ನ ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಡ್ಬೇಕಂತ ಹೇಳ್ಕೊಟ್ಟಿರ್ತಕ್ಕಂಥವ್ರು ಗೌತಮ ಬುದ್ಧರು. ಪಂಚಶೀಲ ಅಂತ ಅಂದ್ರೆ ಏನು? ಪಾನಾತಿಪಾತ ವಿರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ ಅಂತ ಅಂದ್ರೆ ನಾನು ನನ್ನ ಜೀವಿತಾವಧಿಯಲ್ಲಿ ನಾನು ಬದುಕುವ ಕೊನೆ ಉಸಿರಿರೋವರೆಗೂ ಯಾವುದೇ ಜೀವಿಯನ್ನು ನೋಯಿಸದೆ, ಯಾವುದೇ ಜೀವಿಯನ್ನು ಹಿಂಸೆ ಮಾಡದೆ ನನ್ನ ಜೀವನವನ್ನ ಸಾರ್ಥಕಗೊಳಿಸ್ತೀನಿ. ಅದಿನ್ನದಾನ ವಿರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ ಅಂತಂದ್ರೆ ಏನು? ನನ್ನದಲ್ಲದ ವಸ್ತುವನ್ನ, ಬೇರೊಬ್ಬರ ವಸ್ತುವನ್ನ ಅವರ ಅನುಮತಿ ಇಲ್ಲದೆ ನಾನು ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥದ್ದು ಅದಿನ್ನದಾನ ವಿರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ. ಕಾಮೇ ಸುಮೇಚ್ಛಾಚಾರ ವಿರಮಣಿ ಸಿಕ್ಕಾಪದ. ಅನ್ಯ ಸ್ತ್ರೀಯರನ್ನ ಬೇರೆ ಭಾವನೆಯಿಂದ ಸೆಕ್ಷುವಲ್ ಥಿಂಕಿಂಗ್ ಇಂದ ನಾನು ಯಾವುದೇ ಕಾರಣಕ್ಕೂ ನಾನು ನೋಡೋದಿಲ್ಲ. ಗುಸ್ಸಾವಾದ ವಿರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ ಅಂತ ಅಂದ್ರೆ ಏನು? ನಾನು ಯಾವುದೇ ಕಾರಣಕ್ಕೂ ಅನ್ಯರನ್ನ ನನ್ನ ಒಂದು ಅವೈಚ್ಛ ಶಬ್ದಗಳಿಂದ ಅಥವಾ ಸುಳ್ಳನ್ನ ಹೇಳೋದ್ರಿಂದ, ಇನ್ನೊಬ್ಬರಿಗೆ ನೋವುಂಟು ಮಾಡುವ ಶಬ್ದಗಳನ್ನ ಬಳಸದೆ ನನ್ನ ಜೀವನವನ್ನ ಅರ್ಥಪೂರ್ಣವಾಗಿರ್ತೀನಿ ಅಂತ. ಆಮೇಲೆ ಸುರಾಮೇರೆ ಮಜ್ಜಪಮಾನಸ್ಥಾನ ವಿರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ ಅಂತ ಅಂದ್ರೆ ಏನು? ನನ್ನ ಜೀವಿತಾವಧಿಯಲ್ಲಿ ನನ್ನ ಒಂದು ದೇಹಕ್ಕೆ ಯಾವುದೇ ರೀತಿಯ ಒಂದು ಇಂಬ್ಯಾಲೆನ್ಸ್ ಅಂದ್ರೆ ನನ್ನ ಬ್ರೈನ್ಗೆ, ನನ್ನ ಒಂದು ಮೆದುಳಿಗೆ ನಾನು ಯಾವುದೇ ರೀತಿಯ ಕಿರುಕುಳವನ್ನು ಕೊಡುವುದಿಲ್ಲ. ಆದಷ್ಟು ನನ್ನ ಮೆದುಳನ್ನು ಶುದ್ಧವಾಗಿರಲಿಕ್ಕೆ ಬಯಸ್ತೀನಿ ಅಂತಕ್ಕಂಥ ವಿಚಾರಗಳನ್ನ ಈ ದೇಶದಲ್ಲಿ ಬೋಧನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ನಮ್ಮ ಗೌತಮ ಬುದ್ಧ. ವಿ ಆರ್ ಇಂಡಿಯನ್ಸ್, ವಿ ಆರ್ ಫ್ರಮ್ ದ ಲ್ಯಾಂಡ್ ಆಫ್ ದ ಬುದ್ಧ. ಭಗವಾನ್ ಬುದ್ಧನ ಜನ್ಮ ದಿನಾಚರಣೆಯನ್ನ ನಾವು ಆಚರಿಸಬೇಕು ಅಂತಂದ್ರೆ ಇವತ್ತೊಂದಿನ ಮಾತ್ರ ಭಗವಾನ್ ಬುದ್ಧನ ಜನ್ಮ ದಿನಾಚರಣೆಯನ್ನು ಆಚರಿಸ್ಬೇಕಾ? ಪ್ರತಿ ದಿನವೂ, ಪ್ರತಿ ನಿಮಿಷವೂ, ಪ್ರತಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ನಾವು ಧಮ್ಮವನ್ನ ಅಳವಡಿಸ್ಕೊಂಡು ಗೌತಮ ಬುದ್ಧನ ಒಂದು ಜನ್ಮ ದಿನಕ್ಕೆ ಶೋಭೆ ತರಬೇಕಂತಂದ್ರೆ ಅವರು ಹೇಳಿಕೊಟ್ಟಿರ್ತಕ್ಕಂಥ ಪಂಚಶೀಲಗಳನ್ನ, ಅಷ್ಟಾಂಗ ಮಾರ್ಗಗಳನ್ನ, 84,000 ಧಮ್ಮ ಬೋಧನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಸಾಗಬೇಕಾಗಿದೆ ಸ್ನೇಹಿತರೆ. ಗೌತಮ ಬುದ್ಧನ ಒಂದು ಸಣ್ಣ ಕಥೆಯನ್ನ ನಿಮ್ಗೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಭಗವಾನ್ ಬುದ್ಧ ಏನ್ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ಹತ್ರ ಇರುವಂತಹ ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ಹಂಚು ತಿಂದು ಬದುಕು, ಕಿತ್ತು ತಿಂದು ಬದುಕಬೇಡ ಅಂತ ಹೇಳಿದ್ದಾರೆ. ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂತಂದ್ರೆ, ನಾವು ಸಾಯುವಾಗ ಯಾವುದೇ ಕಾರಣಕ್ಕೂ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಕೋಟ್ಯಾನುಕೋಟಿ ಆಸ್ತಿಗಳನ್ನು ಹೊತ್ಕೊಂಡು ಹೋಗಕ್ಕಾಗಲ್ಲ. ಅದಕ್ಕೆ ಅವರ ಒಂದು ಪೂರ್ವ ಜನ್ಮದಲ್ಲಿ ಅದು ಒಂದು ಕತೆ ಇದೆ, ಅದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ಅವರು ಒಬ್ಬ ರಾಜನ ಹೊಟ್ಟೆನಲ್ಲಿ ಹುಟ್ಟಿರ್ತಾರೆ. ರಾಜನ ಹೊಟ್ಟೆನಲ್ಲಿ ಹುಟ್ಟಿದಾಗ ಒಂದು 19 ವರ್ಷ ಆದಂತ ಸಂದರ್ಭದಲ್ಲಿ ಅವರ ತಂದೆ ತಾಯಿ ತೀರ್ಕೊಂಡಿರ್ತಾರೆ. ಅವನ ಮಂತ್ರಿ ಬಂದು ಕೇಳ್ತಾನೆ ಸಿದ್ಧಾರ್ಥನ, ಏನಂತ, ಸ್ವಾಮಿ ಇವಾಗ ನಿಮ್ಮ ತಂದೆ ತಾಯಿ ತೀರ್ಕೊಂಡಿದ್ದಾರೆ, ನಿಮ್ಮ ಆಸ್ತಿ ಒಟ್ಟು ಇಷ್ಟಿದೆ, ಸೊ ಇದಕ್ಕೆಲ್ಲ ನೀವೇ ವಾರಸ್ದಾರು ಅಂತ ಅಂದಾಗ ಅವ್ರು ಹೇಳ್ತಾರೆ, ನಮ್ಮ ತಂದೆ ತಾಯಿ ಇಷ್ಟೆಲ್ಲ ಕೋಟ್ಯಾನುಕೋಟಿ ಆಸ್ತಿ ಸಂಪಾದನೆ ಮಾಡಿದ್ರು, ಆದ್ರೆ ಹೋಗ್ಬೇಕಂತಂದ್ರೆ 1 ರೂಪಾಯಿನೂ ಎತ್ಕೊ ಹೋಗ್ಲಿಲ್ವಲ್ಲ, ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇಡೀ ಅವರ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ವಿಶೇಷವನ್ನ ಹರಡಿಸ್ತಾರೆ, ಒಂದು ವಿಷಯವನ್ನ ಹರಡಿಸ್ತಾರೆ. ಏನಂತ ಅಂತಂದ್ರೆ, ರಾಜರ ಬಳಿ ಇರ್ತಕ್ಕಂಥ ಆಸ್ತಿಯನ್ನ ಇವತ್ತು ಈ ಊರಿನ ಜನತೆಗೆ ದಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ನಾವು ಮಾಡುವ ದಾನ ಅದು ಒಂದು ಪುಣ್ಯದ ರೀತಿಯಲ್ಲಿ ನಮ್ಮನ್ನ ಯಾವುದೋ ಒಂದು ಕಷ್ಟದಲ್ಲಿ ಅಥವಾ ನಮ್ಮ ಮುಂದಿನ ಒಂದು ಜನ್ಮದಲ್ಲಿ ಅದು ನಮ್ಗೆ ನೆರವಾಗ್ತದೆ. ನಾವು ಕೋಟ್ಯಾನುಕೋಟಿ ಆಸ್ತಿಯನ್ನ ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಾವೇನಾದ್ರು ಬಳಕೆ ಮಾಡಿಕೊಂಡ್ರೆ, ನಮ್ಮ ಸ್ವಾರ್ಥಕ್ಕೋಸ್ಕರ ಹಲವಾರು ಹೊಟ್ಟೆಗಳ ಮೇಲೆ ಕಲ್ಲೊಡೆದು ಬಡವರ ಮೇಲೆ ದೌರ್ಜನ್ಯ ಮಾಡಿ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿನ ಇಟ್ಕೊಂಡು ನಾವು ಹೋಗಕ್ಕಾಗಲ್ಲ. ಅದ್ರ ಬದಲು ನಾವು ನಮ್ಮ ಹತ್ರ ಇರುವಂತಹ ಒಂದಷ್ಟು ವಿಷಯಗಳನ್ನಾದರೂ, ಒಳ್ಳೆಯ ವಿಷಯಗಳನ್ನ, ಒಳ್ಳೆಯ ಒಂದು ತಿನ್ನೋದಾಗಲಿ ವಿಷಯಗಳನ್ನಾಗಲಿ ಹಂಚಿಕೊಂಡ್ರೆ ಇನ್ನೊಬ್ಬರಿಗೆ ಒಂದು ಸಹಾಯ ಆಗುತ್ತೆ. ಸೊ ಆ ರೀತಿ ಇರ್ಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ದಾನ ಧರ್ಮವನ್ನು ಮಾಡುವುದರ ಮುಖಾಂತರ, ಒಳಿತನ್ನು ಬಯಸುವುದರ ಮುಖಾಂತರ, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದನ್ನ ಬಯಸುವುದರ ಮುಖಾಂತರ ನಾವು ಬುದ್ಧ ಧಮ್ಮಕ್ಕೆ ಒಂದು ಒಳ್ಳೆಯ ಶೋಭೆಯನ್ನ ಮತ್ತು ಆತನ
ಭಗವಾನ್ ಬುದ್ಧರ ಒಂದು ಆಶಯಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುತ್ತಾ ಅವರ ಒಂದು ಹುಟ್ಟುಹಬ್ಬಕ್ಕೆ ಒಂದು ಅರ್ಥಪೂರ್ಣವಾದಂತಹ ಒಂದು ಸಂದೇಶವನ್ನು ಕೊಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ನಮೋ ಬುದ್ಧಯ್ಯ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಇತಿಸೋ ಭಗವಾರ್ಹಂ ಸಮ್ಮಾ ಸಂಬುದ್ಧೋ ವೇದ್ಯಾಚರಣ ಸಂಪನ್ನೋ ಸುಗತೋ ಲೋಕವಿದೋ ಅನುತ್ತರೋ ಪುರಿಸದಮ್ಮ ಸಾರಥಿ ಸದ್ಭಾದೇವ ಮನುಸ್ಸ. ಬುದ್ಧೋ ಭಗವತಿ ನಮೋ ತಸ್ಸ ನಿಯಾಮಿತಸ್ಸ ಧಮ್ಮಸ್ಸ. ಸುಪತಿಪನ್ನೋ ಭಗವತೋ ಸಾವಕ ಸಂಗೋ ಉಜುಪತಿಪನ್ನೋ ಭಗವತೋ ಸಾವಕ ಸಂಗೋ ನ್ಯಾಯಪತಿಪನ್ನೋ ಭಗವತೋ ಸಾವಕ ಸಂಗೋ ಸಾಮ್ಯಪತಿಪನ್ನೋ ಭಗವತೋ ಸಾವಕ ಸಂಗೋ ಯಜ್ಜಂಚಪುರಿಕಪುಗ್ಗಲ ಏಸಾ ಭಗವತೋ ಸಾವಕ ಸಂಗೋ. ಆಹುನೇಯೋ ಪಾಹುನೇಯೋ ದಾಕಿನೇಯೋ ಅಂಜಲಿ ಕರಣೇಯೋ ಅನುತ್ತರಂ ಪುಣ್ಯಂ ಕೇತಂ ಲೋಕ ಸತಿ. ನಮೋ ತಸ್ಸಾಧ್ಯಾರ್ಯ ಪುಗ್ಗಲ ಮಹಾಸಂಗಸ್ಸ. ಏವಂ ಬುದ್ಧಂ ಸರಂತಾಣಂ ಧಮ್ಮಂ ಸಂಗಂ ಚ ಬೇಕವೋ ಭಯಂ ವಾಚಾಂ ವಿತಾತಂ ವಾಲೋ ಮಹಂಸೋ ನಹೇ ಸತಿ. ಗಣಸಾರಾಪದೇ ತೇನ ದೇಪೇನ ತಮದಂ ಸಿನಾತಿ ಲೋಕದೀಪಂ ಸಂಬುದ್ಧಂ ಪೂಜಯಾಮಿ ತಮೋನುದಂ ಅನ್ನಗಂಧ ಗುಣೋಪೇತಂ ಏಕಂ ಕುಸುಮ ಸಂತತಿಂ ಪೂಜಯಾಮಿ ಮುನೀಂದಾಸಂ ಶ್ರೀಪಾದಂ ಸರೋರಹೇ ಪೂಜಯಾಮಿ ಬುದ್ಧಂ ಕುಸುಮೇನ ನೇನ ಪುಣ್ಯೇನ ಮೇ ತೇನ ಚ ಹೋತಮೋಕಂ ಕೋಪಾಮಿಲಾಯಾತಿ ಯಥಾ ಇದಂ ಮೇ ಕಾಯೋ ತಥಾ ಯಾತಿ ವಿನಾಶ ಭಾವಂ ನಿರೋಧ ಸಮಾಪಜಯಿತೋ ಉದಯಿತ್ವಾ ನಿಖಿಲ ಸಂವ್ಯ. ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಇಮಿನಾ ದೇಪೇನ ದೋಪೇನ ಪೂಪೇನ ಪೂಜೇಮಿ ಪೂಜೇಮಿ ಪೂಜೇಮಿ. ಇಮಾನ್ ದೀಪದೋಪಪೂಪೂಜಾ ದಿನಾಮ ಸಕಲ ಸಂಬುಧಾನಂ ಪಚೇತ ಬುದ್ಧಾನಂ ಅಗ್ರಸಾವಕಾನಂ ಮಹಾಸಾವಕಾನಂ ಅರ್ಹಂತಾನಂ ಪಕಟಿಶೀಲಂ ಅಹಂ ಪಿತೇಶಂ ಅನುವರ್ಚಕೋ ಹೋಮಿ. ಇಮಾನಿ ಪೂಪಾನಿ ವನ್ನೇನಪಿ ಸುವರ್ಣಂ ಗಂಧೇನಪಿ ಸುಗಂಧಂ ಸಂತಾನಿನಾಪಿ ಸುಸಂತಾನಂ ಕೇಪಮೇವ ದುಗ್ಬಣ್ಣಂ ದುಗ್ಗಂಧಂ ದುಸಂತಾನಂ ಪಾಪುನೇ ಸತಿ. ಏವಮೇವ ಸಭ್ಯೆ ಸಂಕರಃ ನಿತ್ಯ ಸಭ್ಯೆ ಸಂಕರ ದುಃಖ ಸಭ್ಯೆ ಧಮ್ಮ ಅನಾಥತಿ. ಇಮಾಯ ಧಮ್ಮಾನುಧಮ್ಮ ಪತಿಪಾತಿಯ ಬುದ್ಧಂ ಪೂಜ್ಯಾಮಿ. ಇಮಾಯ ಧಮ್ಮಾನುಧಮ್ಮ ಪತಿಪಾತಿಯ ಧಮ್ಮಂ ಪೂಜ್ಯಾಮಿ. ಇಮಾಯ ಧಮ್ಮಾನುಧಮ್ಮ ಪತಿಪಾತಿಯ ಸಂಘಂ ಪೂಜ್ಯಾಮಿ. ವಂದಾಮಿ ಚೇತಿಯಂ ಸಭಂ ಸಬ್ಬತಾನೇ ಪತಿತಿತಂ ಶಾರೀರಿಕದಾತೋ ಮಹಾಬೋಧಿ ಭೋಜರೂಪಂ ಸಕಲಂ ಸದಂ. ಯಾಸ್ವಮೂಲೆ ನಿಸೇನೋ ವಾಸಭಾರಿ ವಿಜಯಮಕಂ ಪಾತೋ ಸಬ್ಬಾನುದಂ ಸತಂ ವಂದೇ ತಂ ಬೋಧಿಪಾತಪಂ. ಇಮೇ ಏತೇನ್ಮಹಾಬೋಧಿ ಲೋಕನಾಥೇನ ಬೋಧಿತಾ ಅಹಂ ಪ್ರೇತೆ ನಮಸ್ಸಾಮಿ ಬೋಧಿರಾಜ ನಮಸ್ತುತೆ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ವಿಪತ್ತೆ ಪತಿವಹಾಯ ಸಬ್ಬ ಸಂಪತ್ತಿ ಸಿದ್ಧಿಯ ಸಬ್ಬ ದುಃಖಂ ವಿನಾಶಾಯ ಸಬ್ಬ ಭಯಂ ವಿನಾಶಾಯ ಸಬ್ಬ ರೋಗಂ ವಿನಾಶಾಯ ಭವೆ ದೀರ್ಘಾಯುಕದಾಯಕಂ ಸಬ್ಬ ಲೋಕಂ ವಿತಾತಾಯ ಪರಿತಂತಂ ವನಾಮಯೇ. ಸಮಂತ ಚಕ್ರವಾಲೇಸೋ ಆತ್ರ ಗಚ್ಚಂತು ದೇವತಾ ಸಾ ಧಮ್ಮ ಮುನಿರಾಜ ಸುನಂತು ಸಗಮೋ ಕದಂ. ಧಮ್ಮ ಶ್ರವಣ ಕಾಲೋ ಅಯಂ ವದಂತಂ ಧಮ್ಮ ಶ್ರವಣ ಕಾಲೋ ಅಯಂ ವದಂತಂ ಧಮ್ಮ ಶ್ರವಣ ಕಾಲೋ ಅಯಂ ವದಂತಂ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಕರಣೀಯಮತ್ತ ಕುಶಲೇನಂ ಯಂಥಂ ಸಂತಂ ಪದಂ ಅಭಿಸಮೇ ಚ ಸಖೋ ಉಜೋ ಚ ಸುವಚೋ ಚ ಸುವಚೋ ಚ ಸುಮಧು ಅನತಿಮಾನಿ ಸಂತು ಸಖೋ ಚ ಸುಭರೋ ಚ ಅಪಕಿಂಚಿ ಚ ಸಲ್ಲೌಕೌತಿ ಸಂತೀಂದ್ರಿಯೋ ಚ ನಿಪಕೋ ಚ ಅಪಗಪೋ ಕುಲೆ ಸ್ವಾನನ ಗಿದ್ದೋ ನ ಚ ಪುದಂ ಸಮಚ್ಚರೆ ಕೆಂಚಿಯೇನ ವಿನ್ಯೋ ಪರೆ ಉಪವದೇಯಂ. ಸುಖಿನೋ ವಾಕ್ಯೆ ಮಿನೋ ಹೋಂತು ಸಭ್ಯೆ ಸತ್ತ ಭವಂತು ಸುಖಿಗಾತ. ಏಕೆಂಚಿಪಾನ ಭೂತ ಸ್ಮಿತ ಸಾವತ ವರವಾನವಶೇಷ
दिग्धावाय महन्ताव पाञ्चमार सकानुकतुलदित्तावयेव दित्ताये च दूरे वसन्त्य विदूरे भूताव सम्भवे शिव सब्बे सत्ता भवन्तु सुखिताता अपरो परं निको वेतान्यातिमान्ये कथं कचिनं कञ्चिभ्यारोसनापतिरसन्या नान्यमन्या सदुःखमिच्छय माता यतानियं पुत्रम् आयुषा एकपुत्रमनुरक्ये एवंपि सर्वभूतेषु मानसं भावये अपरिमाणं मेत्तां च सर्वलोकस्मि मानसं भावये अपरिमाणं रुद्रं अदोचतिरियं च असम्पातं अवेरम् असपातं चित्तं चरं निचेनो वा शयानो वा यावतर्षविगतमेन्दो एतां सतीम् अदित्तया ब्रह्ममेतां विहारम् इदमाहो दित्तिं चानुपगमशीला वा दर्शनेन सम्पन्नो कामेषु विनयगेदं नहि जतो गब्बसेयं पुनरेकिञ्चि दुःखापत च निदुःखाभयापत च निभय शोकापत च निशोका होतु सभ्ये विद्वानिनो एतेन सत्यवाचेन सोतिते होतु सर्वदा एतेन सत्यवाचेन सर्वदुःखं विनाशतु एतेन सत्यवाचेन सर्वभयं विनाशतु एतेन सत्यवाचेन सर्वरोगं विनाशतु एतेन सत्यवाचेन होतु ते जयमङ्गलम् एतेन सत्यवाचेन पातु ते रतनं तयं सभेत्यो विभाजन्तु सर्वरोगो विनाशतु माते भवतु अन्तरायो सुखी दीर्घायुको भवतु सर्वमङ्गलं रक्षन्तु सर्वदेवता सर्वबुद्धानुभावेन सर्वधर्मानुभावेन सर्वसङ्गानुभावेन सदा सोते भवन्तु ते अभिवादनशीले स नित्यं बुद्धापचारिणो चत्वारो धम्म वर्धन्ति आयुर्वर्णो सुखं बलं आयुरारोग्यसम्पत्ति सर्वसम्पत्तिमेव च अतो निर्मल सम्पत्ति विना ते समिञ्जतो इमिना पुण्याकामेन मामे बालसमागमो सतं समागमो होतु यावन्निब्बानपत्या इदं मे पुण्याकामं आसवक्षयं वहं होतु सर्वदुःखप्रमोचतो निभानसपचयो होतु साधु साधु साधु